रहे हैं 7 न्यूज। मैं आपके साथ मोहम्मद सलमान जुनैदी। बीजापुर में 22 साल के युवक का किया गया किडनैप, लेकिन पुलिस ने अपना जाल बिछाकर इस मामले से जुड़े 8 आरोपियों को किया गिरफ्तार। जैसे कि बीजापुर शहर में जो है आए दिन जो है एक सीजन वाइज चल रहा है। कभी देखा जाता है कि कभी एक दिन मर्डर होता है, तो उसके लगातार आने वाले कई दिनों तक जो है लगातार मर्डर के जो मामले हैं वो सामने आते हैं। अगर कोई आत्महत्या करता है तो कई दिनों तक जो है आत्महत्या के मामले जो है वो देखने को मिलते हैं। लेकिन अब बीजापुर में जो है अब तक आत्महत्या देखा गया, जो हत्या है वो देखा गया है, लेकिन अब जो है किडनैप के जो मामले हैं, अपहरण के, वो भी अब जो है बीजापुर शहर में शुरू हो चुके हैं। क्योंकि बीजापुर 22 वर्षीय साहिल छपरबंद जो बीजापुर शहर के सरकारी अस्पताल में जो है फूड सप्लायर का काम किया करता था, उससे जो है कुछ अपराधियों ने जो है उसे किडनैप किया, अपहरण किया। उसके बाद जो है उसके परिवार वालों से जो है लाखों रुपए देने की जो है मांग की थी। लेकिन एक माँ जो है अपने बेटे की जो है बचाव के लिए जो है फरियाद कर रही थी, उसकी जान की हिफाजत के लिए जो है वो पुलिस प्रशासन के पास आई और जो है अपने बच्चे को जो है बचाने की जो है एक रिक्वेस्ट, एक अपील जो है वो पुलिस प्रशासन से कर रही थी। और जिसके बाद जो है पुलिस ने, गांधी चौक पुलिस ने जो है उस माँ को भरोसा दिलाया था कि आप सब्र रखें, आप धीरज रखें, हम आपके बच्चे को जो है सही सलामत वापस लेकर आएंगे। बिल्कुल जो है इसी तरह से जो है गांधी चौक पुलिस जो है बखूबी जो है अपने फर्ज को निभाते हुए जो है इस काम में सफल हुई। और इस मामले से जुड़े जो है 8 आरोपियों को जो है उन्होंने अपना जाल बिछाकर जो है गिरफ्तार किया और उस माँ के बच्चे को यानी साहिल को जो है सही सलामत जो है उसकी माँ को उसे लौटा दिया है। जी हाँ, इस तरह का जो मामला है वो बीजापुर शहर में पेश आया है। तो इस मामले को लेकर बीजापुर जिला एसपी लक्ष्मण निम्बर्गी ने जो है एक प्रेस कॉन्फ्रेंस को संबोधित करते हुए जो है और भी अधिक जानकारी दी है। तो आइए सुनते हैं। ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂದ್ರೆ ದುಡ್ಡಿಗೋಸ್ಕರ ಒಂದು ಕಿಡ್ನಾಪ್ ಕೇಸು ರಿಜಿಸ್ಟರ್ ಆಗಿರುತ್ತೆ. ಸೊ ಆ ವ್ಯಕ್ತಿಯ ಹೆಸರು ಸಾಹಿಲ್ ಚಪ್ಪರ್ಬಂದ್ ಅನ್ನುವಂತ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿರ್ತಾರೆ. ಅದು ಕೇಸ್ ರಿಜಿಸ್ಟರ್ ಆದ್ಮೇಲೆ ನಾವು ತನಿಖಾ ತಂಡವನ್ನ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿರ್ತೀವಿ. ಆ ತನಿಖೆಯಲ್ಲಿ ಒಟ್ಟು 8 ಜನ ಆರೋಪಿಗಳನ್ನ ನಾವು ಈಗಾಗಲೇ ಅರೆಸ್ಟ್ ಮಾಡಿದೀವಿ. ಇದರ ಹಿನ್ನೆಲೆ ಏನು ಅಂತಂತಂದ್ರೆ, ಈ ಸಾಹಿಲ್ ಅನ್ನೋನು ವಿಜಯಪುರ ಗವರ್ಮೆಂಟ್ ಹಾಸ್ಪಿಟಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಅಡಿಗೆ ಸಪ್ಲೈಯರ್ ಆಗಿ. ಅವನ ಜೊತೆಗೆ ಇನ್ನೊಬ್ಬ ಅವನ ಫ್ರೆಂಡ್ ಕೂಡ ಮೊಹಮ್ಮದ್ ರಫೀಕ್ ಅನ್ನೋನು ಕೂಡ ಅವನು ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸಾಹಿಲ್ ಅವರ ತಂದೆ ಸುಮಾರು 2 ಎಕರೆ ಜಮೀನ್ ಇತ್ತು, ಅದನ್ನ ಮಾರಿ ಸುಮಾರು 26 ಲಕ್ಷ ರೂಪಾಯಿ ದುಡ್ಡು ಬಂದಿರುತ್ತೆ. ಅದನ್ನ ಸಾಹಿಲ್ ಈ ಮೊಹಮ್ಮದ್ ರಫೀಕ್ ಅನ್ನೋನ್ಗೆ ಹೇಳಿರ್ತಾನೆ, ಈ ರೀತಿ ಹಿಂಗ್ ಮಾರಿದೆ ಅಂತಂತೇಳಿ. ಅದಕ್ಕೆ ಮೊಹಮ್ಮದ್ ರಫೀಕ್ ಏನ್ ಮಾಡ್ತಾನೆ ಅಂತಂದ್ರೆ, ಆತನ ಫ್ರೆಂಡ್ ಆದಂತಹ ಗೋಪಾಲ್ ಮಾದರು ಅನ್ನೋನ ಹೆಲ್ಪ್ ತಗೊಂಡು ಈ ಹೇಗಾದ್ರೂ ಮಾಡಿ ಸಾಹಿಲ್ ಕಡೆ ಇರೋ ದುಡ್ಡನ್ನ ದೋಚ್ಬೇಕು ಅಂತಂತ ಹೇಳಿ ಗೋಪಾಲ್ ಮಾದರು ಒಬ್ಬ PG ಓನರ್ ಆದಂತ ನಿಂಗಪ್ಪ ನಾವುದಿ, ಈತನ PG ಇಲ್ಲೇ ನಮ್ಮ ಶಿವಾಜಿ ಸರ್ಕಲ್ ಹತ್ರ ಇದೆ. ಆತನ ಸಹಾಯದಿಂದ ಒಂದು ಮಹಿಳೆಗೆ ಇದರ ಒಳ ಸಂಚನ್ನ ಎಲ್ಲ ಹೇಳಿಬಿಟ್ಟು ಆ ಮಹಿಳೆಯಂತ್ರ ಈ ವಿಕ್ಟಿಮ್ ಆದಂತ ಸಾಹಿಲ್ ಚಪ್ಪರ್ಬಂದ್ಗೆ ಮೆಸೇಜಸ್ ಗಳ ಮುಖಾಂತರ ಆತನನ್ನ ಟ್ರ್ಯಾಪ್ ಮಾಡ್ತಾರೆ. ಸೊ ಒಂದು ದಿನ ಫೈಂಡ್ ಅವಳು ಕಾಲ್ ಮಾಡಿ ಇಂತ ಒಂದು ಜಾಗಕ್ಕೆ ಬಾ ಅಂತಂದಾಗ ಅವಾಗ ಸಾಹಿಲ್ ಅಲ್ಲಿ ಹೋಗಿರ್ತಾನೆ. ಸಾಹಿಲ್ ಹೋದಾಗ ಆತನನ್ನ ಒತ್ತಾಯ ಪೂರ್ವಕವಾಗಿ ಈ 8 ಜನ ಆರೋಪಿತರು, ಗೋಪಾಲ್ ಮಾದರ್ ಆಗಿರ್ಬೋದು, ನಿಂಗಪ್ಪ ಬೂತಾಳಿ, ಮೊಹಮ್ಮದ್ ರಫೀಕ್, ಮತ್ತೆ ಒಬ್ಬಳ ಮಹಿಳೆ, ಮತ್ತೆ ದಶರಥ್ ಮಾದರು, ಶಿವಾನಂದ್ ಮೃತ್ಯುಂಜಯ ನಂದಿ ಕೋಲ್ಮಠ್, ಮತ್ತೆ ಸುನಿಲ್ ನಾವಿ, ಮತ್ತೆ ಶಿವಕುಮಾರ್ ಹೊಸಟ್ಟಿ ಅನ್ನೋರು ಆತನನ್ನ ತಮ್ಮ ಸ್ಕಾರ್ಪಿಯೋದಲ್ಲಿ ತಗೊಂಡು ಹೋಗ್ಬಿಟ್ಟು ಗದಗು, ಗೋವಾ ಇನ್ನಿತರ ಪ್ಲೇಸಸ್ ಗಳಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಅವರ ತಾಯಿಗೆ ರ್ಯಾನ್ಸಮ್ಗೋಸ್ಕರ ಕಾಲ್ ಮಾಡಿರ್ತಾರೆ, 12 ಲಕ್ಷ ರೂಪಾಯಿ ದುಡ್ಡು ಕೊಟ್ರೆ ನಿನ್ ಮಗನ್ನ ಬಿಟ್ಟು ಕಳ್ಸುತ್ತೆ ಅಂತಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಮತ್ತು ಅವರ ತನಿಖಾ ತಂಡ ಈ ಎಲ್ಲಾ 8 ಜನರ ಘಟಪ್ರಭಾದಿಂದ ಪತ್ತೆ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ವಿಕ್ಟಿಮ್ ಕೂಡ ಸೆಕ್ಯೂರ್ಡ್ ಆಗಿದ್ದಾರೆ, ಈಸ್ ಆಲ್ಸೋ ಫೈನ್. ಈ ರೀತಿಯಾದಂತ ಒಂದು ಏನು ಹನಿ ಟ್ರಾಪ್ ಗೆ ಒಳಪಡಿಸಿ ಆತನಿಂದ ರ್ಯಾನ್ಸಮ್ ಆಗಿ ದುಡ್ಡನ್ನು ವಸೂಲಿ ಮಾಡುವಂತ ಒಂದು ತಂಡನೂ ಕೂಡ ಬೆಲೆಗೆ ಬಿದ್ದಿದೆ. ಸೊ ಈ ರೀತಿ ಇರುವಂತ ಕೆಲವೊಂದಿಷ್ಟು ಪ್ರೆಷರ್ ಗ್ರೂಪ್ಸ್ ಗಳನ್ನ ಕೂಡ ನಾವು ಐಡೆಂಟಿಫೈ ಮಾಡಿದೀವಿ. ಸೊ ಕೆಲವೊಂದಿಷ್ಟು ಪ್ರೆಷರ್ ಗ್ರೂಪ್ಸ್ ಗಳನ್ನ ಐಡೆಂಟಿಫೈ ಮಾಡಿ ದೇ ಆರ್ ಅಂಡರ್ ದ ಸರ್ವೆಲೆನ್ಸ್. ಪರ್ಟಿಕ್ಯುಲರ್ಲಿ ವಿಜಯಪುರ ಸಿಟಿಯಲ್ಲಿ ಕೆಲವೊಂದಿಷ್ಟು 4 ರಿಂದ 5 ತಂಡಗಳು ಈ ರೀತಿ
ವಿ ಆರ್ ಅಂಡರ್ ದ ಸರ್ವೆಲೆನ್ಸ್ ಇಟ್ಟಿದೀವಿ. ಆದಷ್ಟು ಬೇಗ ಅವ್ರನ್ನು ಕೂಡ ಇಂಥ ಪ್ರಕರಣಗಳಲ್ಲಿ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನು ಕೂಡ ಜೈಲ್ಗಟ್ಟೋ ಕೆಲಸವನ್ನ ನಮ್ಮ ಪೊಲೀಸ್ನವರು ಮಾಡ್ತಾರೆ. ಡೆಫಿನೆಟ್ಲಿ ಹಣ ಕೊಡದೇ ಇದ್ರೆ ನಿಮ್ ಮಗನ್ ಕಳ್ಸಲ್ಲ, ನಿಮ್ ಮಗನ್ ಬಿಡಲ್ಲ, ನಾವು ಹೊಡಿತೀವಿ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೆದರಿಕೆ ಬೆದರಿಕೆಯನ್ನ ಅವರ ತಾಯಿಗೆ ಹಾಕಿರ್ತಾರೆ. ಅವರು ಪೊಲೀಸ್ ಠಾಣೆಗೆ ಅಪ್ರೋಚ್ ಆಗ್ತಾರೆ. ದೆನ್ ಪೊಲೀಸ್ನವರು ಇಮಿಡಿಯೇಟ್ಲಿ ದೇ ಎಂಟರ್ ಇನ್ ಟು ದಿ ಆಕ್ಷನ್. ಸೊ ಎಲ್ಲಾ ಅವರ ಮೂವ್ಮೆಂಟ್ಸ್ ಗಳನ್ನ ಪತ್ತೆ ಮಾಡಿ ಎಂಟೈರ್ 8 ಜನ ಆರೋಪಿತರನ್ನು ಕೂಡ ಪತ್ತೆ ಮಾಡಿದ್ದಾರೆ. ಮತ್ತೆ ವಿಕ್ಟಿಮ್ನು ಕೂಡ ಸುರಕ್ಷಿತವಾಗಿ ಕರೆ ತಂದಿದ್ದಾರೆ. ಇದು 2 ದಿನದಲ್ಲಿ ಪತ್ತೆ ಮಾಡಿದ್ದಾರೆ. ಘಟಪ್ರಭಾದಿಂದ ತಗೊಂಬಂದಿದ್ದಾರೆ. 6 ಜನನ ಘಟಪ್ರಭಾದಿಂದ, ಇನ್ನಿಬ್ಬರನ್ನ ಇಲ್ಲೇ ಲೋಕಲ್ ಅರೆಸ್ಟ್ ಮಾಡಿದ್ದಾರೆ. ಇಲ್ಲ ಕೊಟ್ಟಿರ್ಲಿಲ್ಲ. ಘಟಪ್ರಭಾ ಅದನ್ನ ಗದಗು ಗೋವಾ ಎಲ್ಲ ಓಡಾಡಿಸ್ಬಿಟ್ಟು ನಮ್ಮ ಪೊಲೀಸ್ ತಂಡಕ್ಕೆ ಅವರು ಘಟಪ್ರಭಾದಲ್ಲಿ ಸಿಕ್ಕಿದ್ದಾರೆ. ಅದರಲ್ಲಿ ಒನ್ ಆಫ್ ದ ಆರೋಪಿ ಅದನ್ನ ಊರು ಬೆಲ್ಲದ ಬಾಗೇವಾಡಿ ಹತ್ರ ಒಂದು ಊರು, ಹಾಗಾಗಿ ಘಟಪ್ರಭಾದ ಹತ್ರ ಬೆಲ್ಲದ ಬಾಗೇವಾಡಿ. ಸೊ ಆ ಕಡೆ ಕರ್ಕೊಂಡು ಹೋಗಿರ್ತಾರೆ. ಥ್ಯಾಂಕ್ ಯು.